ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ನಮ್ಮ ತಂದೆಯವರು ಪ್ರಯತ್ನ ಪಟ್ಟಿದ್ದು, ಪ್ರಸ್ತುತದಲ್ಲಿ ಈ ಕಾಲೇಜ್ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಚಂದಪ್ಪ ಪಾಟೀಲ್ ಅವರ ಮಗಳಾದ ಪೂರ್ಣಿಮಾ ಜಯರಾಜ್ ತಿಳಿಸಿದರು. ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ಗೆ 1958ರಿಂದ 1961ರವರೆಗೆ ಜಿಲ್ಲಾಧಿಕಾರಿಗಳಾದ ಚಂದಪ್ಪ ಪಾಟೀಲ್ ಅವರು ಕುಟುಂಬ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಹಾಸನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ಹಾಗೂ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಮಾತನಾಡಿ, ಸುಮಾರು 50 ಎಕರೆ ಪ್ರದೇಶದಲ್ಲಿ ಮಲೆನಾಡು ಕಾಲೇಜನ್ನು ಸ್ಥಾಪಿಸಲು ನಮ್ಮ ತಂದೆಯವರು ಪ್ರಯತ್ನ ಮಾಡಿದ್ದಾರೆ ಎಂದು ತಿಳಿದು ಸಂತೋಷವಾಯಿತು. ಇಂದು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಇದಕ್ಕೆಲ್ಲ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇನ್ನು ಹಲವಾರು ಹೊಸ ವಿಷಯಗಳನ್ನು ತಂದು ಯಶಸ್ವಿಗೆ ಕಾಲೇಜಿನ ಕೀರ್ತಿ ಬೆಳಗಲಿ ಎಂದು ತಿಳಿಸಿದರು. ಇಷ್ಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅಶೋಕ್ ಹಾರನಹಳ್ಳಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಕಾಲೇಜು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಸಹಕಾರ ಇದೆ ಎಂದರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಜೆ ಕೃಷ್ಣಯ್ಯ ಮಾತನಾಡಿ, ಚಂದಪ್ಪ ಪಾಟೀಲ್ ಅವರಿಗೆ 6 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು ಇದ್ದಾರೆ. ಚಂದಪ್ಪ ಪಾಟೀಲ್ ಅವರು ಮೂಲತಃ ಗುಲ್ಬರ್ಗ ಜಿಲ್ಲೆಯವರು. ಅವರು ಹಾಸನ ಜಿಲ್ಲಾಧಿಕಾರಿಗಳಾಗಿದ್ದ ಸಂದರ್ಭದಲ್ಲಿ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ ಒಳಗೊಂಡಂತೆ ರೈತರು, ಉದ್ಯಮಿಗಳು, ಕಾಫಿ ಪ್ಲಾಂಟರ್ಸ್, ಸಾರ್ವಜನಿಕರು ಒಳಗೊಂಡಂತೆ ಎಲ್ಲರ ಚಂದ ಹಣ ಎತ್ತಿ ಹಾಗೂ ಕೇಂದ್ರ ಸರ್ಕಾರದ ಅನುದಾನ, ಮೈಸೂರು ಪ್ರಾಂತದ ಅನುದಾನ ಪಡೆದು ಇಂದು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿದ ಚಂದಪ್ಪ ಪಾಟೀಲ್ ಅವರ ಕುಟುಂಬಸ್ಥರನ್ನು ಸನ್ಮಾನಿಸಿ ಮಾತನಾಡಿದ ಅವರು ತಿಳಿಸಿದರು. ಇವತ್ತು ಮರವಾಗಿ, ಹೆಮ್ಮರವಾಗಿ ಆ ಮರದ ನೆರಳಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ನಮ್ಮ ಇಡೀ ಆಡಳಿತ ಮಂಡಳಿ ಮತ್ತೆ ನಮ್ಮ ಕಾಲೇಜಿನ ಎಲ್ಲ ನೌಕರ ಬಾಂಧವರ ಒಂದು ಪರವಾಗಿ ನಾನು ಅವರ ಫ್ಯಾಮಿಲಿ ಮೆಂಬರ್ಗಳಿಗೆ ಅತ್ಯಂತ ಕೃತಜ್ಞತೆಗಳನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೇನೆ ಅವ್ರು ಇವತ್ತು ಬಂದಿರತಕ್ಕಂಥದ್ದು ತುಂಬ ಸಂತೋಷ. ಸೊ ನಮ್ಮ ಕಾಲೇಜು ಶುರುವಾಗಿ 1960ನೇ ಇಸ್ವಿನಲ್ಲಿ ಶುರುವಾಯಿತು. ಚಂದಪ್ಪ ಪಾಟೀಲ್ ಅವರು ಹಾಸನದಲ್ಲಿ 1958ರಿಂದ 61ನೇ ಇಸ್ವಿವರೆಗೂ ಅವರು ಡೆಪ್ಟಿ ಕಮಿಷನರ್ ಆಗಿದ್ದರು. ಸೊ ಇದು ಜಾಯಿಂಟ್ ವೆಂಚರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ 50%, ದೆನ್ ಗೌರ್ಮೆಂಟ್ ಆಫ್ ಮೈಸೂರು ಸ್ಟೇಟ್ ಈಸ್ 25% ಆ್ಯಂಡ್ ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿ 25%. ಸೊ ಮಿಸ್ಟರ್ ಚಂದಪ್ಪ ಪಾಟೀಲ್ ಅವರು ಸೆಸ್ ಮುಖಾಂತರವಾಗಿ ಫಾರ್ಮರ್ಸಿಂದ ಫಂಡನ್ನು ರೈಸ್ ಮಾಡಿ ಸಪೋರ್ಟ್ ಆಫ್ ಅವರ್ ಆಲ್ ಆನರಬಲ್ ಮೆಂಬರ್ಸ್ ಆಫ್ ದಿ MTES. ಸೊ ಅವತ್ತೊಂದು ಸಂಸ್ಥೆಯನ್ನು ಹುಟ್ಟಾಕಿರೋದ್ರಿಂದ ಇವತ್ತು ಈ ನಮ್ಮ MCE ಸಂಸ್ಥೆ ಇಡೀ ದೇಶದಲ್ಲಿ, ವಿದೇಶದಲ್ಲಿ ಪ್ರಖ್ಯಾತಿಯನ್ನು ಪಡೆದು ಸಾವಿರಾರು ಲಕ್ಷಾಂತರ ಜನಗಳಿಗೆ ಒಂದು ಆಶ್ರಯವಾಗಿದೆ. ಹಾಗಾಗಿ ಅವರ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಖುಷಿ ಮತ್ತು ಸಂತೋಷನ ಉಂಟು ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇಲ್ಲ, ನಾವು ಎಲ್ಲರೂ ಮಕ್ಕಳು ಅಲ್ಲೇ ಬ್ಯಾಂಗ್ಳೂರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ರು. ಮಧ್ಯದಲ್ಲಿ ಗವರ್ಮೆಂಟ್ ಜಾಬ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಒಂದು ಸರ್ತಿ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಸೇರಿದ ಮೇಲೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮ ಅಣ್ಣ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದ್ರು, ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದ್ರು ಅಣ್ಣ. ನಮ್ಮ ಸಿಸ್ಟರ್ ಮೆಡಿಕಲ್ ಕಾಲೇಜ್. ಓಕೆ. My name is Purnima Jayaraj. My association is because of the school that I started in Chikmagalur, in a school called Amber Valley Residential School. So now accompanying me are my sister, my older sister, Dr. Premila Baihatti. She has been an anesthetist in the US, and accompanying me also is my first cousin, Mrs. Varsha. She is an educationist. She has engineering colleges that she runs, and plus she is an industrialist. I have Dr. Premila's daughter, who is also a doctor. She is an ENT surgeon, Dr. Seema Baihatti, and her son Vijay Shah, who has just started college in the US. He is in a freshman. ಕಾರ್ಯಕ್ರಮದಲ್ಲಿ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಪ್ರದೀಪ್ ಮಾತನಾಡಿ, ಅಂದು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಪ್ರಾರಂಭಗೊಂಡಿದ್ದರಿಂದ ಹಾಸನ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸಾವಿರಾರು ಜನ ಇಂಜಿನಿಯರಿಂಗ್ ಪದವಿ ಪಡೆಯಲು ಸಹಾಯವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಡಾಕ್ಟರ್ ಪ್ರಮೀಳಾ, ಹರ್ಷ, ಸೀಮಾಬಾಯಿ, ವಿಜಯ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಕಾಲೇಜಿನ ಡೀನ್ ಗೀತಾ ಕಿರಣ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಡೀನ್ಗಳು, ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಉಪನ್ಯಾಸಕರು, ನೌಕರರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.